ಮಕ್ಕಳು ಪುಸ್ತಕಗಳಲ್ಲ, ನಾವು ಬಯಸಿದ ಕತೆ ಬರೆಯಲು, ಅವರದೇ ಆದ ಕತೆ ಬರೆಯುವ ಪಯಣದಲ್ಲಿ ನಾವು ಆಸರೆಯಾಗಬೇಕಿದೆ. ಪ್ರತಿ ಮಗುವಿನ ಮನಸ್ಸಿನೊಳಗೂ ಒಂದು ಕನಸು ಮೌನವಾಗಿ ಬೆಳೆಯುತ್ತಿರುತ್ತದೆ. ಯಾರಿಗೋ ಬಣ್ಣಗಳ ಲೋಕ, ಯಾರಿಗೋ ವಿಜ್ಞಾನದ ಹೊಸ ದಾರಿ, ಇನ್ನಾರಿಗೋ ಪದಗಳಿಂದ ಲೋಕ ಬದಲಿಸುವ ಹಂಬಲ. ಪೋಷಕರಾದ ನಾವು ನಮ್ಮ ಆಸೆಗಳನ್ನು ಮಕ್ಕಳ ಮೇಲೆ ಹೇರದೆ ಅವರ ಕನಸುಗಳನ್ನು ಗುರುತಿಸಿ ಅದಕ್ಕೆ ದಾರಿ ತೋರಿಸುವ ಬೆಳಕಾಗಬೇಕು. ಅಂತಹ ಕನಸುಗಳಿಗೆ ಆಶ್ರಯ, ಅವಕಾಶ, ಆತ್ಮವಿಶ್ವಾಸ ನೀಡುವ ವೇದಿಕೆಯೇ ಸರ್ಕಾರಿ ಶಾಲೆಗಳು. ಇಲ್ಲಿ ಶಿಕ್ಷಣ ವ್ಯಾಪಾರವಲ್ಲ, ಬದುಕು ರೂಪಿಸುವ ಶಕ್ತಿ. ಉಚಿತ ಪುಸ್ತಕಗಳು, ಬಟ್ಟೆ, ಶೂ, ಸಾಕ್ಸ್, ಮಧ್ಯಾಹ್ನದ ಬಿಸಿಯೂಟ, ಗುಣಮಟ್ಟದ ಶಿಕ್ಷಣ, ಮೂಲಭೂತ ಸೌಲಭ್ಯಗಳು ಇವೆಲ್ಲವೂ ಪ್ರತಿ ಮಗು ಸಮಾನವಾಗಿ ಕಲಿಯಬೇಕು ಎನ್ನುವ ಒಂದು ಸುಂದರ ಆಶಯದ ಪ್ರತೀಕಗಳು. ಇಂದು ಶಿಕ್ಷಣ ಕೆಲವರ ಪಾಲಿಗೆ ಹೊರೆಯಾಗುತ್ತಿದೆ. ಸಾಲ ಮಾಡಿ ಫೀಸ್ ಕಟ್ಟುವ ಪರಿಸ್ಥಿತಿ ಎಷ್ಟೋ ಮಧ್ಯಮ ವರ್ಗದ ಮತ್ತು ಬಡ ಕುಟುಂಬಗಳ ನೆಮ್ಮದಿಯನ್ನೇ ಕಸಿದುಕೊಳ್ಳುತ್ತಿದೆ. ಆದರೆ ಶಿಕ್ಷಣ ಅಂದರೆ ಹಣಕ್ಕೆ ಸಿಗುವ ವಸ್ತುವಲ್ಲ, ಪ್ರತಿ ಮಗುವಿಗೆ ಬದುಕಿಗೆ ಬೇಕಾದ ಅವಕಾಶ. ಒಳ್ಳೆಯ ಸಮಾಜ ನಿರ್ಮಾಣವಾಗಬೇಕಾದರೆ ಮಕ್ಕಳಿಗೆ ಸ್ಪರ್ಧೆ ಮಾತ್ರವಲ್ಲ, ಸಮಾನತೆ ಮತ್ತು ಮಾನವೀಯತೆಯು ಕಲಿಯಬೇಕು. ಅದನ್ನು ಬದುಕಿನ ಮೂಲಕ ಕಲಿಸುವ ಜಾಗವೇ ಸರ್ಕಾರಿ ಶಾಲೆಗಳು. ಈ ಜೂನ್ ನಲ್ಲಿ ಆರಂಭವಾಗುವ ಹೊಸ ಶೈಕ್ಷಣಿಕ ವರ್ಷಕ್ಕೆ ನಿಮ್ಮ ಮಕ್ಕಳನ್ನು ಹತ್ತಿರದ ಸರ್ಕಾರಿ ಶಾಲೆಗೆ ಸೇರಿಸಿ. ಒಂದು ಮಗುವಿನ ಶಿಕ್ಷಣ ಒಂದು ಮನೆಯ ಭವಿಷ್ಯ ಬದಲಿಸಬಹುದು. ಒಳ್ಳೆಯ ಶಿಕ್ಷಣ ಒಂದು ಸಮಾಜವನ್ನೇ ಬದಲಿಸಬಹುದು. ಮಕ್ಕಳ ಕನಸಿಗೆ ಬೆಲೆ ಕಟ್ಟಬೇಡಿ, ಅವರಿಗೆ ಕನಸು ಕಾಣಲು ಅವಕಾಶ ನೀಡಿ. ಬನ್ನಿ, ಕೈ ಜೋಡಿಸಿ ಸರ್ಕಾರಿ ಶಾಲೆ ಉಳಿಸೋಣ, ಬೆಳೆಸೋಣ. ಧನ್ಯವಾದಗಳು. विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ज्ञान प्रदाय गुरवे नमः। रीश्वर नन्दित श्रुति तत्त्वाय गुरवे